ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಯಾತ್ರೆಯನ್ನು ನಡೆಸಿದಂತಹ ರಾಹುಲ್ ಗಾಂಧಿ ಈಗ ಮಣಿಪುರದಿಂದ ಮುಂಬೈವರೆಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಶುರು ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲೂ ಕೂಡ 11 ದಿನಗಳ ಕಾಲ ಇವರ ಈ ಯಾತ್ರೆ ನಡೆಯಲಿದೆ. ಆದರೆ ಅಯೋಧ್ಯೆಗೆ ಹೋಗದೇ ಇರುವಂತಹ ತೀರ್ಮಾನವನ್ನು ಕೂಡ ಕೈಗೊಂಡಿದ್ದಾರೆ. ಯಾಕೆ, ಏನು ಕಾರಣ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ರಾಹುಲ್ ಗಾಂಧಿ ಭಾರತದ ದಕ್ಷಿಣದ ಕನ್ಯಾಕುಮಾರಿಯಿಂದ ಉತ್ತರ ಕಾಶ್ಮೀರದವರೆಗೂ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಆಮೇಲೆ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಅದೇ ಜೋಶ್ನಲ್ಲಿರುವ ರಾಹುಲ್ ಗಾಂಧಿ ಈಗ ಪೂರ್ವದ ಮಣಿಪುರದಿಂದ ಪಶ್ಚಿಮದ ಮಹಾರಾಷ್ಟ್ರದವರೆಗೂ ಭಾರತ್ ಜೋಡೋ ನ್ಯಾಯ ಯಾತ್ರೆ ಶುರು ಮಾಡ್ತಿದ್ದಾರೆ. 14/1/2024ರಿಂದ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನ್ಯಾಯ ಯಾತ್ರೆ ಶುರುವಾಗಲಿದೆ. ಜನವರಿ 14 ಮಧ್ಯಾಹ್ನ 12ಕ್ಕೆ ಮಣಿಪುರದ ಇಂಪಾಲ್ನಿಂದ ರಾಹುಲ್ ನ್ಯಾಯ ಯಾತ್ರೆ ನಡೆಯಲಿದೆ. ಒಟ್ಟು 66 ದಿನ 14 ರಾಜ್ಯಗಳ 85 ಜಿಲ್ಲೆಗಳಲ್ಲಿ 6700 ಕಿಲೋಮೀಟರ್ ಪಾದಯಾತ್ರೆ ನಡೆಯಲಿದ್ದು ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ, ಮೇಘಾಲಯ, ಪಶ್ಚಿಮ ಬಂಗಾಳ, ಬಿಹಾರ, ಜಾರ್ಖಂಡ್, ಒಡಿಶಾ, ಛತ್ತೀಸ್ಗಢ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್ ಮೂಲಕ ಬಂದು ಮಹಾರಾಷ್ಟ್ರದಲ್ಲಿ ಸಮಾಪ್ತಿಯಾಗಲಿದೆ. ಅಯೋಧ್ಯೆಯಲ್ಲಿ ನಡೆಯಲ್ಲ ಕಾಂಗ್ರೆಸ್ ಪಾದಯಾತ್ರೆ. ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಈಗ ಚರ್ಚೆಗೆ ಗ್ರಾಸವಾಗಿರೋದು ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಯಾತ್ರೆ ಮಾಡ್ತಾರೆ, ಅಯೋಧ್ಯೆಯಲ್ಲೂ ಪಾದಯಾತ್ರೆ ಮಾಡ್ತಾರಾ ಅನ್ನೋದು. ಕಾಂಗ್ರೆಸ್ ಮೂಲಗಳ ಪ್ರಕಾರ ಅಯೋಧ್ಯೆಯಲ್ಲಿ ರಾಹುಲ್ ಪಾದಯಾತ್ರೆ ನಡೆಯಲ್ಲ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಫೆಬ್ರವರಿ ಕೊನೆ ವಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಾದಯಾತ್ರೆ ನಡೆಯಲಿದೆ. ಉತ್ತರ ಪ್ರದೇಶದಲ್ಲಿ 11 ದಿನ 20 ಜಿಲ್ಲೆಗಳಲ್ಲಿ 1074 ಕಿಲೋಮೀಟರ್ ಯಾತ್ರೆ ನಡೆಯಲಿದೆ. ವಾರಣಾಸಿ, ಅಮೇಥಿ, ರಾಯ್ ಬರೇಲಿಯಲ್ಲಷ್ಟೇ ರಾಹುಲ್ ಯಾತ್ರೆ ಫೈನಲ್ ಆಗಿದ್ದು ಅಯೋಧ್ಯೆಯಿಂದ ದೂರ ಸರಿದಿದ್ದಾರೆ. ಅಯೋಧ್ಯೆಯಲ್ಲಿ ಪಾದಯಾತ್ರೆ ನಡೆಸಿದ್ರೆ ಅದು ವಿವಾದ ಆಗುವ ಭಯ ಒಂದ್ ಕಡೆ. ಅಯೋಧ್ಯೆಯಲ್ಲಿ ಪಾದಯಾತ್ರೆ ನಡೆಸಿದ್ರೂ ಕಾಂಗ್ರೆಸ್ಗೆ ಲಾಭ ತರಲ್ಲ ಅನ್ನೋ ಆಲೋಚನೆಯೂ ಇದೆ. ಈಗಾಗಲೇ ಅಯೋಧ್ಯೆ ಹಬ್ಬದಲ್ಲಿ ಭಾಗಿಯಾಗಲು ಕಾಂಗ್ರೆಸ್ ಹಿಂದೇಟು ಹಾಕಿದೆ. ಆಹ್ವಾನ ಪತ್ರಿಕೆ ಬಂದಿದ್ರೂ ರಾಮ ಮಂದಿರ ಉದ್ಘಾಟನೆ ಭಾಗಿ ಬಗ್ಗೆ ಖರ್ಗೆಯವರಾಗ್ಲಿ ಸೋನಿಯಾ ಗಾಂಧಿಯವರಾಗ್ಲಿ ಬರ್ತೀವಿ ಬರಲ್ಲ ಅಂತ ಖಚಿತಪಡಿಸಿಲ್ಲ. ಇದರ ಮಧ್ಯೆ ಈಗ ಅಯೋಧ್ಯೆಯಲ್ಲಿ ಪಾದಯಾತ್ರೆ ನಡೆಸದಿರಲು ಎಐಸಿಸಿ ನಿರ್ಧಾರ ಮಾಡಿದೆ. ಮೋದಿ ಭದ್ರಕೋಟೆಯಲ್ಲಿ ರಾಹುಲ್ ಪಾದಯಾತ್ರೆ. ವಾರಣಾಸಿ ಹೇಳಿ ಕೇಳಿ ಮೋದಿಯವರ ಕ್ಷೇತ್ರ. ಇದೇ ವಾರಣಾಸಿಯಿಂದ ಪ್ರಿಯಾಂಕಾ ಗಾಂಧಿ ಅಭ್ಯರ್ಥಿಯಾಗ್ಲಿ ಅಂತ ಮೊನ್ನೆ ನಡೆದ ಇಂಡಿಯಾ ಒಕ್ಕೂಟದಲ್ಲಿ ಮಮತಾ ಬ್ಯಾನರ್ಜಿ ಪ್ರಸ್ತಾವನೆ ಇಟ್ಟಿದ್ರು. ಈಗ ಮೋದಿ ವಿರುದ್ಧ ಇಂಡಿಯಾ ಟೀಮ್ನಿಂದ ಸಿಂಗಲ್ ಅಭ್ಯರ್ಥಿ ಇಳಿಸೋ ಉದ್ದೇಶದಿಂದಲೇ ವಾರಣಾಸಿಯಲ್ಲಿ ಪಾದಯಾತ್ರೆ ಶುರು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ರಾಯ್ ಬರೇಲಿ ಸೋನಿಯಾ ಗಾಂಧಿಯವರ ಗಟ್ಟಿ ಕ್ಷೇತ್ರ. ಅಮೇಥಿಯಲ್ಲಿ ರಾಹುಲ್ ಸೋಲು ಕಂಡಿದ್ರು ಕಾಂಗ್ರೆಸ್ಗೆ ತನ್ನದೇ ಮತಗಳಿವೆ. ಹೀಗಾಗಿ 3 ಕ್ಷೇತ್ರಗಳಲ್ಲಷ್ಟೇ ರಾಹುಲ್ ನ್ಯಾಯ ಯಾತ್ರೆ ನಡೆಯೋದು ಫೈನಲ್ ಆಗಿದೆ. INDIA ಕೂಟದಲ್ಲಿ ನಿತೀಶ್ಗೆ ಅಗ್ರಸ್ಥಾನ. ಇಂಡಿಯಾ ಒಕ್ಕೂಟದ ಮೈತ್ರಿ ಪಕ್ಷದ ನಾಯಕರು ಜೆಡಿಯು ನಾಯಕ ನಿತೀಶ್ ಕುಮಾರ್ ಅವರನ್ನ ಇಂಡಿಯಾ ಒಕ್ಕೂಟದ ರಾಷ್ಟ್ರೀಯ ಸಂಚಾಲಕರಾಗಿ ನೇಮಿಸಲಾಗಿದ್ದು ಶೀಘ್ರದಲ್ಲೇ ಅಧಿಕೃತವಾಗಿ ಘೋಷಣೆಯಾಗಲಿದೆ. ನಿತೀಶ್ ಕುಮಾರ್ಗೆ ಡಿಎಂಕೆ, ಎನ್ಸಿಪಿ, ಆರ್ಜೆಡಿ, ಎಎಪಿ, ಟಿಎಂಸಿ ಸೇರಿದಂತೆ ಕಾಂಗ್ರೆಸ್ನ ಕೆಲ ಹಿರಿಯ ನಾಯಕರು ರಾಷ್ಟ್ರೀಯ ಸಂಚಾಲಕ ಹುದ್ದೆಗೆ ಸಮ್ಮತಿ ಕೊಟ್ಟಿದ್ದಾರೆ. ಆದರೆ ರಾಹುಲ್ ಗಾಂಧಿ ಇಂಡಿಯಾ ಒಕ್ಕೂಟದ ಪ್ರಧಾನಿಯಾಗಬೇಕು ಅನ್ನೋ ಕೂಗು ಒಂದು ಕಡೆ, ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಅಭ್ಯರ್ಥಿಯಾಗ್ಲಿ ಅನ್ನೋ ಕೂಗು. ಇದರ ಮಧ್ಯೆ ನಿತೀಶ್ ಕುಮಾರ್ ಹೆಸರು ಕೂಡ ಜೋರಾಗಿ ಸದ್ದು ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.